ಪ್ರೈಸ್ ದ ಲಾರ್ಡ್. ರೋಮನರಿಗೆ ಬರೆದ ಪತ್ರ ಅಧ್ಯಾಯ 1 ವಚನ 9ರಲ್ಲಿ ಸಂತ ಪೌಲರು ಹೇಳ್ತಾರೆ, ನಾನು ಪ್ರಾರ್ಥನೆ ಮಾಡುವಾಗಲೆಲ್ಲ ನಿಮ್ಮನ್ನ ನೆನೆಸಿಕೊಂಡು ನಿಮ್ಮ ಎಲ್ಲ ವಿಜ್ಞಾಪನೆಗಳಿಗಾಗಿ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂಬುದಾಗಿ. ಪ್ರಿಯರೇ, ಇವತ್ತು ನಾವು ಒಬ್ಬೊಬ್ಬರು ಕೂಡ ನಮ್ಮ ಹಿತಕ್ಕಾಗಿ, ನಾವು ಬರೀ ನಮ್ಮ ಕುಟುಂಬದ ಹಿತಕ್ಕಾಗಿ, ನಮ್ಮ ಕೋರಿಕೆಗಳ ಈಡೇರಿಕೆಗಾಗಿ ಮಾತ್ರ ಪ್ರಾರ್ಥಿಸದೆ ಪರರ ಹಿತವನ್ನ ಬಯಸುತ್ತಾ ಪರರಿಗಾಗಿ ಕೂಡ ಪ್ರಾರ್ಥಿಸುವುದಕ್ಕಾಗಿ ದೇವರು ಇಂದು ನಮಗೆ ಕರೆ ಕೊಡುತ್ತಾರೆ. ನಮ್ಮಂತೆ ಕಷ್ಟ, ನೋವು, ಯಾತನೆಯಲ್ಲಿರುವ ಪ್ರತಿಯೊಬ್ಬರನ್ನ ನೆನೆದು ನಾವು ದೇವರಿಗೆ ಸಮರ್ಪಿಸಿಕೊಟ್ಟು ದೇವರಲ್ಲಿ ಅವರಿಗೋಸ್ಕರ ಮೊರೆ ಇಟ್ಟು ಪ್ರಾರ್ಥಿಸಬೇಕು ಎಂಬುದಾಗಿ ಸಂತ ಪೌಲರ ಮುಖಾಂತರ ದೇವರು ನಮಗೆ ತಿಳಿಸಿಕೊಡುತ್ತಾರೆ. ಆದ್ದರಿಂದ ಈ ಒಂದು ದಿನದಲ್ಲಿ ನಾವು ಪರರಿಗಾಗಿ ನಾವು ಪ್ರಾರ್ಥಿಸೋಣ. ಅನೇಕ ಕಷ್ಟದಲ್ಲಿ, ರೋಗದಲ್ಲಿ, ಬಡತನದಲ್ಲಿ, ವೇದನೆಯಲ್ಲಿ, ಕೆಲಸ ಇಲ್ಲದ ಅವಸ್ಥೆಗಳಲ್ಲಿ, ನಾನಾ ರೀತಿಯ ಸಮಸ್ಯೆಗಳಲ್ಲಿ ಸಿಲುಕಿಕೊಂಡು ನಲುಗುತ್ತಿರುವ ಪ್ರತಿಯೊಬ್ಬರ ಕಣ್ಣೀರನ್ನ ಪ್ರಭು ಆಲಿಸಲಿ. ಪ್ರತಿಯೊಬ್ಬರ ಕೋರಿಕೆಗಳನ್ನ ಪ್ರಭು ಈಡೇರಿಸಲಿ. ಅವರ ಜೀವಿತದ ಎಲ್ಲ ರೀತಿಯ ಕಷ್ಟ, ನೋವು, ಯಾತನೆಗಳಲ್ಲಿ ಪ್ರಭು ತಮ್ಮ ಸಾಂತ್ವನದ ನುಡಿಯನ್ನ ನುಡಿದು ನಮ್ಮ ಈ ಪ್ರಾರ್ಥನೆಯನ್ನು ಆಲಿಸಿ ಅವರಿಗೆ ಬೇಕಾದಂತ ಆ ಒಂದು ಪ್ರಾರ್ಥನೆಗೆ ಫಲವನ್ನ ಅನುಗ್ರಹಿಸಲಿ ಎಂಬುದಾಗಿ ಪ್ರಾರ್ಥಿಸೋಣ. ಈ ಲೋಕದಲ್ಲಿರುವಂತ ಎಲ್ಲ ಬಡವರು, ನಿರ್ಗತಿಕರು, ಅನಾಥರು, ವಿಧವೆಯರು, ಒಂಟಿತನದಲ್ಲಿ ಜೀವಿಸುವವರು, ದುಡಿಮೆಯ ಫಲ ಇಲ್ಲದೆ ಕಷ್ಟಪಡುತ್ತಿರುವವರು, ಕೆಲಸಕ್ಕಾಗಿ ಹುಡುಕಾಟ ನಡೆಸುತ್ತಿರುವಂತವರು, ಸಾಲದ ಬಾಧೆಯಲ್ಲಿ ಸಿಲುಕಿಕೊಂಡು ನಲುಗುತ್ತಿರುವವರು, ದ್ವೇಷ, ಅಸೂಯೆ, ಮನಸ್ತಾಪಗಳನ್ನು ಇಟ್ಟುಕೊಂಡು ತನ್ನ ರಕ್ತ ಸಂಬಂಧದಿಂದ ದೂರವಾಗಿರುವವರು, ತಂದೆ ತಾಯಿಗಳ ಮಾತನ್ನ ಕೇಳದೇ ಇರುವಂತ ಮಕ್ಕಳು, ತಂದೆ ತಾಯಿಯನ್ನ ಮನೆಯಿಂದ ಹೊರಗೆ ಹಟ್ಟಿ ವೃದ್ಧಾಶ್ರಮ, ಅನಾಥಾಶ್ರಮದಲ್ಲಿ ಬಿಟ್ಟಿರುವಂತ ಮಕ್ಕಳು, ಪ್ರೀತಿಗಾಗಿ ಕೊರತೆಯಲ್ಲಿ ಕೊರಗುತ್ತಿರುವವರು, ಎಲ್ಲ ವ್ಯಕ್ತಿಗಳನ್ನು ನಾವು ಈ ದಿನದಲ್ಲಿ ನೆನಪಿಸಿಕೊಳ್ಳೋಣ. ಹಾಗೆ ನಮಗಾಗಿ ಪ್ರಾರ್ಥಿಸಿರಿ ಎಂಬುದಾಗಿ ಕೇಳಿಕೊಂಡಿರುವ ಪ್ರತಿಯೊಬ್ಬರ ಪ್ರಾರ್ಥನೆಯನ್ನ ನಾವು ನೆನಪಿಗೆ ತಂದುಕೊಳ್ಳುತ್ತಾ ಪ್ರಭುವಿನ ಕರಗಳಲ್ಲಿ ಸಮರ್ಪಿಸೋಣ. ಸಂತ ಪೌಲರು ನುಡಿಯುವ ಹಾಗೆ, ನಾನು ಪ್ರಾರ್ಥನೆ ಮಾಡುವಾಗಲೆಲ್ಲ ನಿಮ್ಮನ್ನ ನೆನಪಿಸಿಕೊಳ್ಳುತ್ತೇನೆ ಎಂಬುದಾಗಿ ನಾವು ಕೂಡ ನಮ್ಮ ಅನುದಿನದ ಎಲ್ಲಾ ಪ್ರಾರ್ಥನೆಗಳಲ್ಲಿ ನಮ್ಮಂತೆ ಇರುವ ಪ್ರತಿಯೊಬ್ಬರನ್ನ ನೆನೆಯೋಣ. ನಮಗಿಂತ ಏನಾಯವಾದ ಪರಿಸ್ಥಿತಿಗಳನ್ನು ಎದುರಿಸುತ್ತಿರುವವರು, ಕಷ್ಟದಲ್ಲಿ, ಸಮಸ್ಯೆಗಳಲ್ಲಿ ಸಿಲುಕಿಕೊಂಡಿರುವ ಪ್ರತಿಯೊಬ್ಬರನ್ನ ನೆನೆದು ಪ್ರಭು ನನ್ನನ್ನು ಅನುಗ್ರಹಿಸಿ ಆಶೀರ್ವದಿಸುವಂತೆ, ನನಗೆ ಬಿಡುಗಡೆ ಕೊಡುವಂತೆ ಅಪ್ಪ ಎಲ್ಲರನ್ನ ಮುಟ್ಟು, ಎಲ್ಲರನ್ನ ಸ್ಪರ್ಶಿಸು, ಅವರ ಕಣ್ಣೀರನ್ನು ಒರೆಸು, ಅವರ ದುಃಖಗಳನ್ನು ಆನಂದವಾಗಿ ಮಾರ್ಪಡಿಸು, ಅವರೆಲ್ಲ ಕೋರಿಕೆಗಳನ್ನ ಸ್ವಾಮಿ ನಿನ್ನ ಪಾದಕ್ಕೆ ಸಮರ್ಪಿಸುತ್ತೇನೆ ಯೇಸುವೆ. ಒಬ್ಬೊಬ್ಬರನ್ನ ಪ್ರೀತಿಸುವಂತ ದೇವರೇ, ಒಂದೊಂದು ಮಕ್ಕಳ ಮೇಲೂ ನೀವು ಒಂದೊಂದು ಯೋಜನೆ, ಚಿಂತೆಯನ್ನ ಇಟ್ಟಿದ್ದೀರಿ ಪ್ರಭು. ಅವರು ಅದನ್ನು ಅರಿತುಕೊಂಡು ನಿನ್ನ ಪ್ರೀತಿಯನ್ನ ಸವಿದು ನಮ್ಮನ್ನ ಎಲ್ಲಾ ಇಕ್ಕಟ್ಟುಗಳಿಂದ ಬಿಡುಗಡೆ ಮಾಡಲು ಶಕ್ತನಾಗಿರುವ ನಿಮ್ಮನ್ನ ಮೊರೆ ಹೊಕ್ಕು ಪ್ರಾರ್ಥನೆ ಮಾಡುವಾಗ ಅವರೊಬ್ಬೊಬ್ಬರ ಪ್ರಾರ್ಥನೆಯನ್ನು ಆಲಿಸಿರಿ. ಅವರೊಬ್ಬೊಬ್ಬರ ಪ್ರಾರ್ಥನೆಗೂ ಕಿವಿಗೊಡಿರಿ. ಪ್ರಾರ್ಥಿಸುವ ಪ್ರತಿಯೊಬ್ಬರ ಮೇಲೂ ಯೇಸುವೆ ಕರುಣೆ ತೋರಿರಿ. ಪ್ರಾರ್ಥನೆಗಾಗಿ ಹಂಬಲಿಸುತ್ತಿರುವವರ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಎಲ್ಲರೂ ನಿನ್ನ ಪ್ರೀತಿಯನ್ನು ಅರಿಯುವಂತಾಗಲಿ. ಎಲ್ಲರೂ ಅವರ ಸಂಕಷ್ಟಗಳಿಂದ ಬಿಡುಗಡೆಯನ್ನು ಹೊಂದಲಿ. ಅವರ ರೋಗಗಳಿಂದ ಬಿಡುಗಡೆ ಹೊಂದಲಿ. ಸಾಲದ ಬಾಧೆಯಿಂದ ಬಿಡುಗಡೆ ಹೊಂದಲಿ. ಎಲ್ಲ ಆತ್ಮಹತ್ಯೆಯ ಚಿಂತೆಯಿಂದ ಅವರು ಹೊರಗೆ ಬರಲಿ. ಎಲ್ಲ ಚಿಂತೆ ವ್ಯಸನಗಳಿಂದ ಸ್ವಾಮಿ ಅವರು ಹೊರಗೆ ಬರಲಿ. ನಿನ್ನ ಪ್ರೀತಿಯನ್ನು ಅವರಲ್ಲಿ ತುಂಬಿಸು ಸ್ವಾಮಿ. ನಿನ್ನ ಕೃಪೆಯಿಂದ ಅವರನ್ನು ತುಂಬಿಸು. ಒಬ್ಬೊಬ್ಬರನ್ನ ಮುಟ್ಟು, ಒಬ್ಬೊಬ್ಬರನ್ನ ಸ್ಪರ್ಶಿಸು ರಾಜ್ಯ. ಹಾಸ್ಪಿಟಲ್ಗಳಲ್ಲಿರುವಂತಹ ಒಂದೊಂದು ರೋಗಿಯ ಮೇಲೆ ಯೇಸುವೆ ನೀವು ಕರುಣೆ ತೋರಿರಿ. ತಮ್ಮವರನ್ನು ಉಳಿಸಿಕೊಳ್ಳಲು ಆ ಕುಟುಂಬವು ಪಡುತ್ತಿರುವಂತಹ ಪ್ರಯಾಸವನ್ನ ನೋಡಿರಿ ಸ್ವಾಮಿ. ಬಡವರು, ನಿರ್ಗತಿಕರು ಎನ್ನದೆ ಅಪ್ಪ ಪ್ರತಿಯೊಬ್ಬರನ್ನ ಅನುಗ್ರಹಿಸು ಸ್ವಾಮಿ. ಒಬ್ಬೊಬ್ಬರು ಕೂಡ ನಿನ್ನ ಮಕ್ಕಳಾಗಿ ಸ್ವೀಕರಿಸು. ಒಬ್ಬೊಬ್ಬರನ್ನು ಅನುಗ್ರಹಿಸು, ಆಶೀರ್ವದಿಸು ಎಂದು ಎಲ್ಲ ಪ್ರಾರ್ಥನೆಗಳನ್ನು ನನ್ನ ಪ್ರಭು ರಕ್ಷಕರು ದೇವರು ಆಗಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಜೀವವುಳ್ಳ ತಂದೆಗೆ. ಆಮೆನ್, ಆಮೆನ್.